ಕನ್ನಡ ಚಿತ್ರರಂಗಕ್ಕೆ ಇವತ್ತು ಕರಾಳ ದಿನ ಅಂತಲೇ ಹೇಳಬೇಕು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದ ಕುಳ್ಳ, ಕುಳ್ಳ, ಕಳ್ಳ ಕುಳ್ಳ ಹೀಗೆ ಸಾಕಷ್ಟು ಹೆಸರುಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಫೇಮಸ್ ಆದಂಥವರು, ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸಿದಂಥವರು. ಕನ್ನಡ ಚಿತ್ರರಂಗದಲ್ಲಿ ಯಾರೂ ಕೂಡ ಮಾಡಲಾಗದಂತಹ ಕೆಲವೊಂದು ಸಾಧನೆಗಳನ್ನು ಮಾಡಿ ಕನ್ನಡ ಚಿತ್ರರಂಗದ ಹೆಮ್ಮೆಯನ್ನು ಹೆಚ್ಚಿಸಿದಂಥವರು ನಟ ದ್ವಾರಕೀಶ್. ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಆದರೆ ಅವರು ನಡೆದು ಬಂದ ಹಾದಿ, ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂತಹ ಕಾಣಿಕೆ, ಅವರು ನಿರ್ಮಾಣ ಮಾಡಿದಂತಹ ಸಿನಿಮಾಗಳು, ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾಗಳು, ಅವರು ನಟನೆ ಮಾಡಿದಂತಹ ಸಿನಿಮಾಗಳು ಇವತ್ತಿಗೂ ಕೂಡ ನಮ್ಮ ಕಣ್ಮುಂದೆ ನಿಲ್ಲುತ್ತೆ. ಒಂದಕ್ಕಿಂತ ಒಂದು ವಿಭಿನ್ನ, ಒಂದಕ್ಕಿಂತ ಒಂದು ವಿಶಿಷ್ಟ ದಾಖಲೆಗಳನ್ನು ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಕೂಡ ಕೆಲವೊಂದು ಮೈಲಿಗಲ್ಲುಗಳನ್ನು ಮುಟ್ಟುವಂತಹ ನಿಟ್ಟಿನಲ್ಲಿ ಅವರ ಚಿತ್ರಗಳು ಯಶಸ್ವಿ ಆಗಿತ್ತು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ನಟ ದ್ವಾರಕೀಶ್ ಅವರು ಆಗಸ್ಟ್ 19, 1942ರಲ್ಲಿ ಹುಣಸೂರಿನಲ್ಲಿ ಜನಿಸ್ತಾರೆ. ಇವರ ಸೋದರ ಮಾವ ಏನಿದ್ದಾರೆ, ಇವರ ಹೆಸರು ಹುಣಸೂರು ಕೃಷ್ಣಮೂರ್ತಿ. ಈ ಹೆಸರನ್ನು ತುಂಬ ಜನ ಕೇಳಿರ್ತಾರೆ. ಅಂದರೆ ಇವರ ಸೋದರ ಮಾವ ಅವರು ಹುಣಸೂರು ಕೃಷ್ಣಮೂರ್ತಿ. ಆರಂಭದಲ್ಲಿ ದ್ವಾರಕೀಶ್ ಅವರು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡ್ತಾರೆ. ಆ ಬಿಸ್ನೆಸ್ಸಲ್ಲಿ ಅಷ್ಟೊಂದು ಅವರಿಗೆ ಆಸಕ್ತಿ ಇರೋದಿಲ್ಲ. ಆದರೆ ಹುಣಸೂರು ಕೃಷ್ಣಮೂರ್ತಿಗಳು ಆಲ್ರೆಡಿ ಚಿತ್ರರಂಗದಲ್ಲಿ ಇರೋದನ್ನು ಅವರು ಗಮನಿಸ್ತಾರೆ. ಒಂದು ದಿನ ಹುಣಸೂರು ಕೃಷ್ಣಮೂರ್ತಿಗಳ ಮನೆಗೆ ಹೋಗಿ, ಅಂದರೆ ತನ್ನ ಸೋದರ ಮಾವನ ಮನೆಗೆ ಹೋಗಿ, ನಾನೂ ಕೂಡ ಚಿತ್ರರಂಗಕ್ಕೆ ಬರ್ತೀನಿ, ನಾನು ಕೂಡ ನಟನೆಯನ್ನು ಮಾಡ್ತೀನಿ ಅಂತ ಅವರ ಆಸೆಯನ್ನು ಹೇಳ್ಕೊತಾರೆ. ಆಸೆನ ಹೇಳ್ಕೊಂಡ ನಂತರ ಓಕೆ ಸರಿ ಆಯಿತು, ನಿನಗೊಂದು ಅವಕಾಶ ಕೊಡ್ತೀನಿ ಅಂತ ಮೊದಲ ಬಾರಿಗೆ ಅವರ ಸೋದರ ಮಾವ ದ್ವಾರಕೀಶ್ ಅವರಿಗೆ ಬಣ್ಣ ಹಚ್ತಾರೆ. ದ್ವಾರಕೀಶ್ ಆಗೋದಕ್ಕಿಂತ ಮುಂಚೆ ಅವರ ಹೆಸರು ದ್ವಾರಕಾನಾಥ್. 1963ರಲ್ಲಿ ಅವರ ಸೋದರ ಮಾವನ ಮನೆಗೆ ಹೋಗಿ ಅವಕಾಶಗಳನ್ನು ಕೇಳಿ ಆದ ನಂತರ ಅವರಿಗೆ ಮೊದಲ ಬಾರಿಗೆ ವೀರಸಂಕಲ್ಪ ಅನ್ನುವ ಒಂದು ಚಿತ್ರದಲ್ಲಿ ಅವರಿಗೆ ಬಣ್ಣವನ್ನು ಹಚ್ಚಲಾಗುತ್ತೆ. ವೀರಸಂಕಲ್ಪ ಅನ್ನುವ ಚಿತ್ರದಲ್ಲಿ ಅವರ ಅಭಿನಯವನ್ನು ಕಂಡಂತಹ ಅವರ ಸೋದರ ಮಾವ ಭೇಷ್ ಅಂತ ಹೇಳ್ತಾರೆ. ಅದಾದ ನಂತರ ಕೆಲವೊಂದಷ್ಟು ದಿನಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಪಳಗಿದಂತಹ ನಟ ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗದಲ್ಲಿದ್ದಂತಹ ಒಂದು ಮಾರ್ಕೆಟ್ ಅಥವಾ ಬಿಸ್ನೆಸ್ಸನ್ನು ಅರಿತುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಹೀಗೆ ಕನ್ನಡ ಚಿತ್ರರಂಗದ ಒಂದು ಮಾರ್ಕೆಟನ್ನು ತಿಳಿದುಕೊಂಡಂತಹ ದ್ವಾರಕೀಶ್ ಅವರು 1966ರಲ್ಲಿ ಅವರ ಒಂದಷ್ಟು ಜನ ಸ್ನೇಹಿತರ ಜೊತೆ ಸೇರಿಕೊಂಡು ಮಮತೆಯ ಬಂಧನ ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಆ ಚಿತ್ರದಿಂದ ಒಂದಷ್ಟು ಮಟ್ಟಕ್ಕೆ ಅವರಿಗೆ ದುಡ್ಡು ಕೂಡ ಸಿಗುತ್ತೆ. ಇದನ್ನು ಅರಿತಂತಹ ದ್ವಾರಕೀಶ್ ಅವರು ಮತ್ತೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ನಾನು ಯಾಕೆ ಒಂದಿಬ್ಬರು 3 ಜನ ಸೇರಿಕೊಂಡು ಚಿತ್ರವನ್ನು ನಿರ್ಮಾಣ ಮಾಡುವಂತಹ ಚಿತ್ರವನ್ನು ನಿರ್ಮಾಣ ಮಾಡಬೇಕು, ನಾನೇ ಕಂಪ್ಲೀಟಾಗಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋಣ, ನಾನೇ ಒಬ್ಬ ನಿರ್ಮಾಪಕ ಆಗೋಣ ಅಂತ ನಿರ್ಧಾರ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರನ್ನು ಇಟ್ಕೊಂಡು ಮೇಯರ್ ಮುತ್ತಣ್ಣ ಎನ್ನುವ ಸಿನಿಮಾವನ್ನು ಕಂಪ್ಲೀಟಾಗಿ ಇವರೇ ನಿರ್ಮಾಣ ಮಾಡ್ತಾರೆ. ಆ ಚಿತ್ರ ಎಷ್ಟರ ಮಟ್ಟಕ್ಕೆ ಹಿಟ್ ಆಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅಲ್ಲಿಂದ ಹತ್ರ 20 ವರ್ಷಗಳ ಕಾಲ ದ್ವಾರಕೀಶ್ ಅವರು ಹಿಂತಿರುಗಿ ನೋಡಿಲ್ಲ. ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು, ಕೆಲವೊಂದು ಸಿನಿಮಾಗಳ ಸೋಲು, ಹೀಗೆ ಸೋಲು ಗೆಲುವು ಎಲ್ಲವನ್ನ ಕೂಡ ಕನ್ನಡ ಚಿತ್ರರಂಗದಲ್ಲಿ ಅನುಭವಿಸಿ ಯಶಸ್ವಿ ನಿರ್ಮಾಪಕ, ಯಶಸ್ವಿ ನಿರ್ದೇಶಕ, ಯಶಸ್ವಿ ನಟನಾಗುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಕರ್ನಾಟಕದ ಕುಳ್ಳ ಅಂತ ಮನೆ ಮಾತಾಗ್ತಾರೆ. ಹೀಗೆ ಅವರು ಚಿತ್ರರಂಗಕ್ಕೆ ಬಂದಾದಮೇಲೆ ಅವರು ನಿರ್ಮಾಣ ಮಾಡಿದಂತಹ ಚಿತ್ರಗಳು, ಅಂದರೆ ಸೂಪರ್ ಹಿಟ್ ಆದಂತಹ ಚಿತ್ರಗಳನ್ನು ನಾನು ನಿಮಗೆ ಹೇಳ್ತೀನಿ. ಇಷ್ಟೆಲ್ಲ ಸಿನಿಮಾಗಳನ್ನು ದ್ವಾರಕೀಶ್ ಅವರು ನಿರ್ಮಾಣ ಮಾಡಿದ್ರ ಅಂತ ನಿಮಗೆ ಕೂಡ ಅನಿಸುತ್ತೆ. ಮಮತೆಯ ಬಂಧನ, ಮೇಯರ್ ಮುತ್ತಣ್ಣ, ಕುಳ್ಳ ಏಜೆಂಟ್, ಕೌಬಾಯ್ ಕುಳ್ಳ, ಭಾಗ್ಯವಂತರು, ಕಿಟ್ಟು ಪುಟ್ಟು, ಸಿಂಗಾಪುರದಲ್ಲಿ ರಾಜಾ ಕುಳ್ಳ. ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ನಾನು ಹೇಳಲೇಬೇಕು. ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಎನ್ನುವ ಸಿನಿಮಾವನ್ನು ನಿರ್ಮಾಣ ಮಾಡುವ ಹಂತದಲ್ಲಿದ್ದಾಗ ಹಿಂದಿ ಚಿತ್ರರಂಗ ಆಲ್ರೆಡಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿರುತ್ತೆ. ಹಿಂದಿ ಚಿತ್ರರಂಗದಲ್ಲಿ ವಿದೇಶಗಳಿಗೆ ಹೋಗಿ ಶೂಟ್ ಮಾಡಿಕೊಂಡು ಬರುವಂತಹ ಸಂಪ್ರದಾಯ ಆಲ್ರೆಡಿ ಇರುತ್ತೆ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಕೂಡ ಆ ಸಾಹಸಕ್ಕೆ ಕೈ ಹಾಕಿರೋಲ್ಲ. ಬರೀ ಭಾರತದ ಒಳಗೆ, ಅದರಲ್ಲೂ ಕರ್ನಾಟಕದ ಒಳಗೆ ಜಾಸ್ತಿ ಶೂಟಿಂಗ್ ಮಾಡುವಂತಹ ಪರಿಸ್ಥಿತಿ ಅಂದಿನ ಕಾಲದಲ್ಲಿ ಇತ್ತು. ನಮ್ಮ ಮಾರ್ಕೆಟ್ ಅಷ್ಟೊಂದು ದೊಡ್ಡದಾಗಿರಲಿಲ್ಲ. ಆದರೆ ಮೊದಲ ಬಾರಿಗೆ ನಟ ದ್ವಾರಕೀಶ್ ಅವರು, ನಿರ್ದೇಶಕ ದ್ವಾರಕೀಶ್ ಅವರು, ನಿರ್ಮಾಪಕ ದ್ವಾರಕೀಶ್ ಅವರು
ನಾವ್ಯಾಕೆ ವಿದೇಶಕ್ಕೆ ಹೋಗಿ ಸಿನಿಮಾದ ಶೂಟಿಂಗನ್ನು ಮಾಡಬಾರ್ದು, ಈ ಚಿತ್ರ ವಿದೇಶದಲ್ಲೇ ಶೂಟಿಂಗ್ ಆಗಿದೆ ಅಂತ ಜನಕ್ಕೆ ತಿಳಿಸೋಕೆ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಎನ್ನುವ ಟೈಟಲನ್ನು ಸಹ ಆ ಸಿನಿಮಾಗೆ ಇಡ್ತಾರೆ. ಆಗಿನ ಕಾಲಕ್ಕೆ ದ್ವಾರಕೀಶ್ ಅವರ ಈ ನಿರ್ಧಾರವನ್ನು ನೋಡಿ ತುಂಬ ಜನ ನಕ್ಕಿದ್ದು ಉಂಟು. ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಆಗತ್ತಾ, ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ ಶೂಟ್ ಮಾಡಿಕೊಂಡು ವಾಪಸ್ ಬಂದು ಆ ದುಡ್ಡನ್ನು ಕನ್ನಡ ಚಿತ್ರರಂಗದಲ್ಲಿ ರಿಕವರ್ ಮಾಡೋದಕ್ಕೆ ಆಗುತ್ತಾ ಅಂತ ತುಂಬ ಜನ ನಗಾಡಿದರು. ಆದರೂ ಕೂಡ ದ್ವಾರಕೀಶ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ. ಆಗಿದ್ದಾಗಲಿ ನೋಡೇ ಬಿಡೋಣ ಅಂತ ಕನ್ನಡದ ಮೊದಲ ಚಿತ್ರ ವಿದೇಶದಲ್ಲಿ ಶೂಟ್ ಆಗಿದ್ದು ಯಾವುದಾದ್ರೂ ಇದ್ದರೆ ಅದು ಸಿಂಗಾಪುರದಲ್ಲಿ ರಾಜಾ ಕುಳ್ಳ. ಇದಾದ ನಂತರ ಪ್ರೀತಿ ಮಾಡು ತಮಾಷೆ ನೋಡು, ಕುಳ್ಳ ಕುಳ್ಳಿ, ಮಂಕುತಿಮ್ಮ, ಗುರು ಶಿಷ್ಯರು, ಮನೆ ಮನೆ ಕತೆ, ಪೆದ್ದ ಗೆದ್ದ, ಅದೃಷ್ಟವಂತ, ನ್ಯಾಯ ಎಲ್ಲಿದೆ, ಗೆದ್ದ ಮಗ, ಆನಂದ ಭೈರವಿ, ಪ್ರಚಂಡ ಕುಳ್ಳ, ಪೊಲೀಸ್ ಪಾಪಣ್ಣ, ಇಂದಿನ ರಾಮಾಯಣ, ನೀ ಬರೆದ ಕಾದಂಬರಿ ಚಿತ್ರದ ಹಿಂದೆ ಕೂಡ ಒಂದು ಸ್ಟೋರಿ ಇದೆ. ಅದನ್ನು ಕೂಡ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀ ಬರೆದ ಕಾದಂಬರಿ ಸಿನಿಮಾ ಅಂದರೆ ದ್ವಾರಕೀಶ್ ಅವರು ನಿರ್ದೇಶನ ಮಾಡಿದಂತಹ ಮೊದಲ ಸಿನಿಮಾ. ದ್ವಾರಕೀಶ್ ಅವರು ನಿರ್ಮಾಣ ಮಾಡ್ತಾ ಇರ್ತಾರೆ, ನಟನೆ ಮಾಡ್ತಾ ಇರ್ತಾರೆ. ನಾನು ಯಾಕೆ ನಿರ್ದೇಶನವನ್ನು ಸಹ ಮಾಡಬಾರ್ದು ಅಂತ ಅವ್ರಿಗೆ ಅನಿಸುತ್ತೆ. ಆವಾಗ ವಿಷ್ಣುವರ್ಧನ್ ಅಂದರೆ ಅವರ ಆಪ್ತ ಮಿತ್ರ ವಿಷ್ಣುವರ್ಧನ್ ಅವರ ಬಳಿ ಹೋಗಿ ಕೇಳಿದಾಗ ಅವರು ಡೇಟ್ಸನ್ನು ಕೊಡ್ತಾರೆ. ಡೇಟ್ಸನ್ನು ಕೊಟ್ಟು ಆದ ನಂತರ ಇವರು ಚಿತ್ರ ನಿರ್ದೇಶನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇವರು ನೀ ಬರೆದ ಕಾದಂಬರಿ ಚಿತ್ರವನ್ನು ನಿರ್ದೇಶನ ಮಾಡಬೇಕಾದ್ರೆ ವಿಷ್ಣುವರ್ಧನ್ ಅವರ ಸ್ನೇಹವನ್ನು ನೋಡಿ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಈ ಸಿನಿಮಾ ಡಿಸಾಸ್ಟರ್ ಆಗುತ್ತೆ, ನೋಡ್ತಾ ಇರಿ. ದ್ವಾರಕೀಶ್ಗೆ ನಿರ್ಮಾಣ ಮಾಡೋದು ಗೊತ್ತು, ದ್ವಾರಕೀಶ್ಗೆ ನಟನೆ ಮಾಡೋದು ಗೊತ್ತು, ದ್ವಾರಕೀಶ್ಗೆ ನಿರ್ದೇಶನದ ಬಗ್ಗೆ ಕಿಂಚಿತ್ತೂ ಗೊತ್ತಿಲ್ಲ. ಈ ಚಿತ್ರವನ್ನೇನಾದರೂ ಅವರು ನಿರ್ದೇಶನ ಮಾಡಿದರೆ ಆ ಸಿನಿಮಾ ತೋಪೆದ್ದು ಹೋಗುತ್ತೆ ಅಂತ ಎಲ್ಲರೂ ಕೂಡ ನಗಾಡಿರ್ತಾರೆ. ಆದರೆ ದ್ವಾರಕೀಶ್ ಅದೆಲ್ಲದಕ್ಕೂ ಉತ್ತರ ಕೊಡುವ ರೀತಿಯಲ್ಲಿ ನೀ ಬರೆದ ಕಾದಂಬರಿ ಚಿತ್ರವನ್ನು ನಿರ್ದೇಶನ ಮಾಡಿ ಅಲ್ಲೂ ಕೂಡ ಸೈ ಅನ್ನಿಸ್ಕೋತಾರೆ, ಅಲ್ಲೂ ಕೂಡ ಗೆಲ್ತಾರೆ. ಆ ಚಿತ್ರ ಕೂಡ ಸೂಪರ್ ಡ್ಯೂಪರ್ ಹಿಟ್ ಆಗತ್ತೆ. ಇದಾದ ನಂತರ ನೀ ತಂದ ಕಾಣಿಕೆ, ಮದುವೆ ಮಾಡು ತಮಾಷೆ ನೋಡು, ಬ್ರಹ್ಮಗಂಟು, ಆಫ್ರಿಕಾದಲ್ಲಿ ಶೀಲಾ, ಡ್ಯಾನ್ಸ್ ರಾಜ ಡ್ಯಾನ್ಸ್, ಒಂದೇ ಗೂಡಿನ ಹಕ್ಕಿಗಳು, ರಾವಣ ರಾಜ್ಯ, ಮಜ್ನು, ಆಪ್ತಮಿತ್ರ. ಎಸ್, ಈ ಚಿತ್ರದ ಬಗ್ಗೆಯೂ ಕೂಡ ನಾನು ನಿಮಗೆ ಹೇಳಲೇಬೇಕು. ಆಪ್ತಮಿತ್ರ ಚಿತ್ರ, ದ್ವಾರಕೀಶ್ ಅವರು ಚಿತ್ರರಂಗದಿಂದ ಕೆಲವು ವರ್ಷಗಳ ಕಾಲ ತನಗೆ ಆದ ನಷ್ಟದಿಂದ ದೂರ ಇರ್ತಾರೆ. ಅವರಿಗೆ ಸಕ್ಸಸ್ ಅನ್ನೋದೇ ಇರಲ್ಲ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳು, ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾಗಳು, ಅವರು ನಿರ್ಮಾಣ ಮಾಡಿದಂತಹ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಅನುಭವಿಸಿರುತ್ತೆ. ಇಂತಹ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ದ್ವಾರಕೀಶ್ ಅವರಿಗೆ ಮತ್ತೊಮ್ಮೆ ಡೇಟ್ಸ್ ಕೊಡ್ತಾರೆ. ಇದಕ್ಕಿಂತ ಮುಂಚೆ ವಿಷ್ಣುವರ್ಧನ್ ಅವ್ರಿಗೂ ಹಾಗೂ ದ್ವಾರಕೀಶ್ ಅವ್ರಿಗೂ ಸ್ನೇಹದಲ್ಲಿ ಒಂದು ಚಿಕ್ಕ ಬಿರುಕಿರುತ್ತೆ. ಅವರು ತುಂಬ ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಮಾತನಾಡಿಸೇ ಇರೋದಿಲ್ಲ. ಆದರೆ ಆಪ್ತಮಿತ್ರ ಎನ್ನುವ ಚಿತ್ರದ ಮೂಲಕ ಅವರಿಬ್ಬರು ಮತ್ತೆ ಒಂದಾಗ್ತಾರೆ. ಪಿ ವಾಸು ಆ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ದ್ವಾರಕೀಶ್ ತಮ್ಮ ಸಂಸ್ಥೆಯ ಮೂಲಕ ಆ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಆ ಚಿತ್ರ ಎಷ್ಟರ ಮಟ್ಟಕ್ಕೆ ಓಡಿತ್ತು, ಕನ್ನಡಿಗರ ಮನಸ್ಸಿನಲ್ಲಿ ಇಂದಿಗೂ ಆ ಚಿತ್ರ ಎಷ್ಟರ ಮಟ್ಟಿಗೆ ಆಳವಾಗಿ ಕುಳಿತಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ. ಮೈಸೂರಿನ ಒಂದು ಚಿತ್ರಮಂದಿರದಲ್ಲಿ, ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ ಬರೋಬ್ಬರಿ 1 ವರ್ಷಕ್ಕೂ ಅಧಿಕ ದಿನಗಳ ಕಾಲ ಓಡಿದಂತಹ ಚಿತ್ರ. ಈ ಚಿತ್ರದಿಂದ ಬಂದಂತಹ ದುಡ್ಡಿನಲ್ಲಿ ದ್ವಾರಕೀಶ್ ರವರು ಅವರು ಹಿಂದೆ ಮಾಡಿಕೊಂಡಿದ್ದಂತಹ ಸಾಲವನ್ನೆಲ್ಲವನ್ನು ತೀರಿಸಿ ಮತ್ತೊಂದಷ್ಟು ಚಿತ್ರ ನಿರ್ಮಾಣಗಳ ಕಡೆಗೆ ಗಮನವನ್ನು ಹರಿಸ್ತಾರೆ. ಅಷ್ಟರ ಮಟ್ಟಕ್ಕೆ ಹಿಟ್ ಆಗುತ್ತೆ ಆಪ್ತಮಿತ್ರ ಚಿತ್ರ. ಇದರಲ್ಲಿ ಸೌಂದರ್ಯ ಅವರ ಅಭಿನಯವನ್ನು ಸಹ ನಾವು ಮರೆಯೋ ಹಾಗಿಲ್ಲ. ಇದಾದ ನಂತರ ಕಿಚ್ಚ ಸುದೀಪ್ ಅವರ ಅಭಿನಯದ ವಿಷ್ಣುವರ್ಧನ, ಅದಾದಮೇಲೆ ಚಾರುಲತಾ, ಆಟಗಾರ, ಚೌಕ, ಅಮ್ಮ ಐ ಲವ್ ಯು, ಆಯುಷ್ಮಾನ್ ಭವ, ಹೀಗೆ ಸಾಕಷ್ಟು, ಅಂದರೆ ಇಷ್ಟೂ ಚಿತ್ರಗಳಿಗೆ ಇವರು ಬಂಡವಾಳವನ್ನು ಹಾಕಿದರು. ಇನ್ನು ಇವರು ಯಾವೆಲ್ಲ ಚಿತ್ರವನ್ನು ನಿರ್ದೇಶನ ಮಾಡಿದರು ಅನ್ನೋದನ್ನು ನಾವು ನೋಡೋದಾದರೆ, ನೀ ಬರೆದ ಕಾದಂಬರಿ, ನೀ ತಂದ ಕಾಣಿಕೆ, ನಾನ್ ಅದಿಮೈ ಇಲ್ಲೈ ಈ ಚಿತ್ರ ತಮಿಳು ಚಿತ್ರ. ಈ ಚಿತ್ರದ ಹೀರೋ ಬಂದರು ಸೂಪರ್ ಸ್ಟಾರ್ ರಜನಿಕಾಂತ್. ಆಫ್ರಿಕಾದಲ್ಲಿ ಶೀಲಾ, ಡ್ಯಾನ್ಸ್ ರಾಜ ಡ್ಯಾನ್ಸ್, ಜೈ ಕರ್ನಾಟಕ, ಕೃಷ್ಣ ನೀ ಕುಣಿದಾಗ, ಶ್ರುತಿ, ಗೌರಿ ಕಲ್ಯಾಣ, ಹೊಸ ಕಳ್ಳ ಹಳೆ ಕುಳ್ಳ, ರಾಯರು ಬಂದರು ಮಾವನ ಮನೆಗೆ, ರಸಿಕ, ಕಿಲಾಡಿಗಳು, ಹೃದಯ ಕಳ್ಳರು, ಕಿಡ್ನಾಪ್, ಗಿಡ್ಡು ದಾದ, ಶ್ರುತಿ ಹಾಕಿದ ಹೆಜ್ಜೆ, ಮಜ್ನು, ಈ ಎಲ್ಲ ಸಿನಿಮಾಗಳಿಗೂ ಕೂಡ ದ್ವಾರಕೀಶ್ ಅವರು ನಿರ್ದೇಶನವನ್ನು ಮಾಡಿರ್ತಾರೆ. ಹೀಗೆ ಕನ್ನಡದಲ್ಲಿ ಸಾಕಷ್ಟು ಮೈಲಿಗಲ್ಲುಗಳನ್ನು ಕೊಟ್ಟಂತಹ ನಿರ್ದೇಶಕ, ನಿರ್ಮಾಪಕ, ನಟ ದ್ವಾರಕೀಶ್. ಇವರು ಬಣ್ಣ ಹಚ್ಚಿದಂಥ ಎಲ್ಲ ಸಿನಿಮಾಗಳು ಕೂಡ ಇವತ್ತಿಗೂ ನಾವು ಅದನ್ನು ನೋಡಿದ್ರೆ ನಗು ತಡೆಯೋದಕ್ಕೆ ಆಗಲ್ಲ ಅನ್ನೋದಂತೂ ಸತ್ಯ. ಗುರು ಶಿಷ್ಯರು ಅನ್ನೋ ಒಂದು ಮೂವಿನಲ್ಲಿ ಅವರು ಮಾಡಿದಂತಹ ಒಬ್ಬ
ಪೆದ್ದ ಶಿಷ್ಯನ ಪಾತ್ರ ಇವತ್ತಿಗೂ ಕೂಡ ಎಲ್ಲರ ಗಮನವನ್ನು ಸೆಳೆಯುತ್ತೆ. ಮುದ್ದಿನ ಮಾವ ಚಿತ್ರದಲ್ಲಿ ಮಾಡಿದ್ದ ಭಿಕ್ಷುಕನ ಪಾತ್ರ ಇವತ್ತಿಗೂ ಕೂಡ ಎಲ್ಲರಿಗೂ ಕಚಗಳು ಇಡತ್ತೆ. ಅಂತಹ ದ್ವಾರಕೀಶ್ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಸಾಧನೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವಂತಹ ಕೆಲಸಗಳು ನಡೀಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.